ओम श्री गुरुभ्यो नमः हरिः ओम ओम नमः शिवाय शिवाय नमो ओम नमो भगवते वासुदेवाय ओम नमो नारायणाय ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಮೊನ್ನೆ ರೀಸೆಂಟ್ ಆಗಿ ನಾವು ಗುರು ಪೌರ್ಣಮಿ ದಿವಸ ವರ್ಲ್ಡ್ ವೈಡ್ ನಮ್ಮ ಪ್ಲೇ ಸ್ಟೋರಿಂದ ಲೈಫ್ ಕಾಲಿಂಗ್ ಆ್ಯಪ್ ಲಾಂಚ್ ಮಾಡಿದ್ವಿ. 177 ಕಂಟ್ರಿಗೆ ಆಕ್ಸೆಸ್ ಇರತಕ್ಕಂಥ ಎಲ್ಲ ಕಂಟ್ರಿಗೂ ಲಾಂಚ್ ಮಾಡಿದ್ದೀವಿ. ಪ್ರಪಂಚದಾದ್ಯಂತ ಜ್ಯೋತಿಷ್ಯ ಕೇಳಬೇಕು, ಜ್ಯೋತಿಷ್ಯದಲ್ಲಿ ನಮ್ಮ ಇಂಡಿಯನ್ ವೇದಿಕ್ ಅಸ್ಟ್ರಾಲಜಿ ಬಗ್ಗೆ ಕೇಳಬೇಕು ಅನ್ನೋ ಆಸಕ್ತಿ ಇರ್ತಕ್ಕಂಥವರು ಲೈಫ್ ಕಾಲಿಂಗ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ವರ್ಲ್ಡ್ ವೈಡ್ ಇದು ಆಕ್ಸೆಸ್ ಇದೆ. ನಮ್ಮ ತಂಡ ಈಗ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ. ಇನ್ನೊಂದು 6 ತಿಂಗಳಲ್ಲಿ ನಮ್ಮಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರನೇ ಆದ್ಯತೆ ಕೊಡ್ತೀವಿ. ಅದರಲ್ಲಿ ವಿಶೇಷವಾಗಿ ಸ್ವಲ್ಪ ಅವರಿಗೆ ಉದ್ಯೋಗ ಪ್ರಾಪ್ತಿನೂ ಕೂಡ ಮಾಡಿಕೊಡ್ತಾ ಇದ್ದೀವಿ. ನಿಮ್ಮ ಎಜುಕೇಷನ್ ಬಗ್ಗೆ ತಿಳ್ಕೋಬಹುದು, ಕೆಲಸದ ಬಗ್ಗೆ ತಿಳ್ಕೋಬಹುದು, ಮದುವೆ ಬಗ್ಗೆ ತಿಳ್ಕೋಬಹುದು, ಆರೋಗ್ಯದ ಬಗ್ಗೆ ತಿಳ್ಕೋಬಹುದು, ವ್ಯಾಜ್ಯದ ಬಗ್ಗೆ ತಿಳ್ಕೋಬಹುದು, ಮನೆ ಕಟ್ಟೋ ವಿಚಾರ ತಿಳ್ಕೋಬಹುದು, ಪ್ರಶ್ನಾಶಾಸ್ತ್ರ ಕೂಡ ಕೇಳಬಹುದು. 15 ನಿಮಿಷದ ಕಾಲ ನಿಮಗೆ ನಮ್ಮ ನುರಿತ ಜ್ಯೋತಿಷ್ಯರು ನಮ್ಮ ಆ್ಯಪ್ ಮುಖಾಂತರ ಅವರ ಎಕ್ಸ್ಪೀರಿಯನ್ಸ್ ಆಗಿ ಹೇಳ್ತಕ್ಕಂಥ ವಿಚಾರ. ಈ ವಿಚಾರಕ್ಕೆ ಒಂದು ವಿಡಿಯೋ ನೋಡ್ಕೊಂಬರೋಣ ಬನ್ನಿ. ಒಂದು ವಿಟಿ ಪ್ಲೀಸ್. ನಕ್ಷತ್ರ ನಾಡಿ ಗೋಲ್ಡ್ ಟ್ರೀ ಲೈಫ್ ಕಾಲಿಂಗ್ ಆಪ್ ಈಗ ಡೌನ್ಲೋಡ್ ಮಾಡೋದಕ್ಕೆ ಪ್ಲೇಸ್ಟೋರ್ ನಲ್ಲಿ ಅವೈಲೇಬಲ್ ಇದೆ. ಈ ಆಪ್ ನ ನೀವು ಪ್ಲೇಸ್ಟೋರ್ ಅಲ್ಲಿ ಸರ್ಚ್ ಬಾರ್ ನಲ್ಲಿ ಗೋಲ್ಡ್ ಟ್ರೀ ಸ್ಪೇಸ್ ಲೈಫ್ ಸ್ಪೇಸ್ ಕಾಲಿಂಗ್ ಅಂತ ಟೈಪ್ ಮಾಡಿ ನಿಮ್ಗೆ ಗೋಲ್ಡ್ ಟ್ರೀ ಐಕಾನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆಪ್ ನ ಒಂದ್ಸತಿ ಡೌನ್ಲೋಡ್ ಮಾಡಿದ್ರ ಮೇಲೆ ಓಪನ್ ಮಾಡಿ ನಿಮ್ಗೊಂದು ಪಾಪ್ಅಪ್ ಸ್ಕ್ರೀನ್ ಬರುತ್ತೆ. ಅಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಸೆಲೆಕ್ಟ್ ಮಾಡಿ. ಈಗ ನೆಕ್ಸ್ಟ್ ಸ್ಕ್ರೀನ್ ನಲ್ಲಿ ನಿಮ್ಮ ಹೆಸರು, ಮೊಬೈಲ್ ನಂಬರ್, ಯಾವ ಲ್ಯಾಂಗ್ವೇಜ್ ನಲ್ಲಿ ಮಾತಾಡಬೇಕು ಆ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡಿಸೈರ್ಡ್ ಸರ್ವಿಸ್ ಅಂದ್ರೆ ಯಾವ್ದ್ರ ಬಗ್ಗೆ ಮಾತಾಡ್ತಿದೆ, ಮುಹೂರ್ತಮ ಇಲ್ಲ ಮ್ಯಾಚ್ ಮೇಕಿಂಗ್, ಯಾವುದೇ ಆಪ್ಷನ್ ಇದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಮ್ಮ ಆಸ್ಟ್ರಾಲಜರ್ಸ್ ಹೆಸರಲ್ಲಿ ಲಿಸ್ಟ್ ಅಲ್ಲಿ ಇರುತ್ತೆ. ಯಾರ ಹತ್ರ ನಿಮ್ಗೆ ಮಾತಾಡಬೇಕು ಅವ್ರ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಂಡು ಈಗ ಸಬ್ಮಿಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಪೇಮೆಂಟ್ ಸ್ಕ್ರೀನ್. ಇದು ಒಂದು ಸೆಕ್ಯೂರ್ ಪೇಮೆಂಟ್ ಸ್ಕ್ರೀನ್ ಇದೆ. ಇಲ್ಲಿ ನೀವು ಯಾವುದೇ ಆಪ್ಷನ್ಸ್ ಅಂದ್ರೆ ಕ್ರೆಡಿಟ್, ಡೆಬಿಟ್ ಕಾರ್ಡ್ ಇಲ್ಲಾಂದ್ರೆ UPI ಐಡಿಸ್, ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಯಾವುದೇ ಆಪ್ಷನ್ ಇಂದಾನು ನೀವು ಪೇಮೆಂಟ್ ಮಾಡಬಹುದು. ನೀವು ಪೇಮೆಂಟ್ ಮಾಡಿದ ನಂತರ 24 ಗಂಟೆ ಒಳಗಡೆ ನಮ್ಮ ಟೀಮ್ ಇಂದ ಒಬ್ರು ಕಾಲ್ ಮಾಡಿ ನಿಮ್ಗೆ ಕನ್ಸಲ್ಟೇಷನ್ ಮಾಡ್ತಾರೆ. ಇನ್ನ ನಿಮ್ಗೆ ಡೀಟೇಲ್ಸ್ ಜಾಸ್ತಿ ಬೇಕಾದ್ರೆ ನಮ್ಮ ಆಫೀಸ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಧನ್ಯವಾದ. ಇವತ್ತು ಬುಧನ ಕರ್ಕಾಟಕ ರಾಶಿ ಪ್ರವೇಶದ ಬಗ್ಗೆ ಮಾತಾಡೋಣ. ಮೊದಲು ಮೇಷಲಗ್ನ. ಬುಧ 21 ಆಗಸ್ಟ್ ವರೆಗೂ ಕೂಡ ಕರ್ಕಾಟಕದಲ್ಲಿ ಇರ್ತಕ್ಕಂಥದ್ದು. ಪ್ರತಿಯೊಂದು ಗ್ರಹನೂ ಒಂದು ರಾಶಿ ಪ್ರವೇಶ ಆದಾಗ ಅವರ ದಶಾಭುಕ್ತಿಗಳಲ್ಲಿ ನಾವು ನೋಡ್ಕೋಬೇಕಾಗತ್ತೆ. ಅವರ ದಶಾಭುಕ್ತಿ ನೋಡ್ಕೋಬೇಕು. ಮೇಷಲಗ್ನ ನೋಡೋಣ. ಮೇಷಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಫಲ. ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಾರೆ. ಸ್ವಲ್ಪ ಯಾವುದೇ ರೀತಿ ಒಂದು ಸಮಸ್ಯೆ ಇಲ್ಲ. ಮುಂದಿನ ತಿಂಗಳು 21ನೇ ತಾರೀಕು ಉತ್ತಮವಾಗಿರ್ತಕ್ಕಂಥ ಫಲ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಸ್ಯ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೂ ಸಾಧಾರಣ ಫಲ. ಮದುವೆ ವಿಚಾರದಲ್ಲಿ ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಪ್ರೀತಿ ಕಡಿಮೆ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಆರೋಗ್ಯದಲ್ಲಿ ಸಮಸ್ಯೆ ಇದೆ. ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿ ಬರ್ತಕ್ಕಂಥದ್ದು ಅಥವಾ ಬರ್ತಕ್ಕಂಥ ಕಾಯಿಲೆ ಸ್ವಲ್ಪ ಸಮಸ್ಯೆ ಆಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ವೃಷಭ ಲಗ್ನಕ್ಕೆ ಹೋಗೋಣ. ವೃಷಭ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ. ಬುಧ ಇರತಕ್ಕಂಥ ಸ್ಥಾನ ಮತ್ತೆ ಇನ್ನು ಉಳಿದ ಮನೆಗಳಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಶ್ರಮ ಜಾಸ್ತಿ ಹಾಕೊಳ್ತಕ್ಕಂಥದ್ದು. ವ್ಯಾಪಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ. ವೈವಾಹಿಕ ಜೀವನದಲ್ಲಿ ಒಳ್ಳೆ ಮಾತುಕತೆ, ಸ್ವಲ್ಪ ಎಲ್ಲಾ ವಿಚಾರದಲ್ಲೂ ಉತ್ತಮವಾಗಿರ್ತಕ್ಕಂಥ ಫಲ ತೋರಿಸ್ತಾ ಇದೆ.
ಆರೋಗ್ಯದಲ್ಲಿ ಕೂಡ ಉತ್ತಮವಾಗಿರ್ತಕ್ಕಂಥ ಫಲ ವೃಷಭ ಲಗ್ನದವರಿಗೆ. ಮಿಥುನ ಲಗ್ನಕ್ಕೆ ಹೋಗೋಣ. ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ತುಂಬಾ ಉತ್ತಮವಾಗಿರ್ತಕ್ಕಂಥ ಸಮಯ, ಹೆಚ್ಚಿನ ಅಂಕಗಳು ತೆಗಿತಕ್ಕಂಥದ್ದು. ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬುಧ ಇರಬೇಕು. ಹಾಗೆ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಹಣ ಸಂಚಯ ಆಗ್ತಕ್ಕಂಥದ್ದು, ಹಣ ಕೂಡಿರ್ತಕ್ಕಂಥದ್ದು, ಹೆಚ್ಚು ಲಾಭಾಂಶ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೂ ಉತ್ತಮವಾಗಿರ್ತಕ್ಕಂಥ ಲಾಭಾಂಶ ತೋರಿಸ್ತಾ ಇದೆ. ಮನೆ ಕಟ್ಟುವ ವಿಚಾರಕ್ಕೆ ಬಹಳ ಸಹಾಯ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವಾಹನ ಖರೀದಿಗೂ ಕೂಡ ಉತ್ತಮವಾಗಿರ್ತಕ್ಕಂಥದ್ದು. ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ, ಹೆಚ್ಚಿನ ಸಮಸ್ಯೆ ಇಲ್ಲ. ಕರ್ಕಾಟಕ ಲಗ್ನ. ಕರ್ಕಾಟಕದ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರು ಬುಧ ದಶ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ಬಂದಿದ್ದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಶ್ರಮ, ಲಾಭ ಕಮ್ಮಿ, ಲಾಭ 0. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ವೃತ ತಿರುಗಾಟ ಆಗ್ತಕ್ಕಂಥದ್ದು, ಖರ್ಚಾಗ್ತಕ್ಕಂಥದ್ದು, ಎಲ್ಲಾ ರೀತಿಯ ವ್ಯಯ. ಬಿಸ್ನೆಸ್ ಅಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ, ಆದರೆ ಸ್ವಲ್ಪ ವ್ಯಯ ಕಡೆನೇ ಹೆಚ್ಚು ವಾಲಿರ್ತಕ್ಕಂಥದ್ದು. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಹಂ ಜಾಸ್ತಿ ಆಗ್ತಕ್ಕಂಥದ್ದು, ಒಂಟಿತನ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆ, ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿ ಬರ್ತಕ್ಕಂಥದ್ದು ಅಥವಾ ಡಾಕ್ಟರ್ ಹತ್ರ ಹೋಗಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಇಷ್ಟು ಕರ್ಕಾಟಕ ಲಗ್ನ. ಸಿಂಹ ಲಗ್ನ. ಸಿಂಹ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ನಡೀತಕ್ಕಂಥದ್ದು, ಸ್ವಲ್ಪ ಹೆಚ್ಚಿನ ಲಾಭಾಂಶ ಬರದೇ ಇರತಕ್ಕಂಥದ್ದು. ಈ ಒಂದು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ವ್ಯಯ ಕಡೆ ಹೆಚ್ಚಾಗಿರ್ತಕ್ಕಂಥದ್ದು. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಬಂದಿರತಕ್ಕಂಥ ಹಣ ಪೂರ್ತಿ ಖರ್ಚಾಗಿ ಶೀಘ್ರವಾಗಿ ಕೈ ಖಾಲಿ ಆಗ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಸಾಲವನ್ನು ತಗೊಳ್ತಕ್ಕಂಥ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ, ಅಥವಾ ಕೊಟ್ಟಿರ್ತಕ್ಕಂಥ ದುಡ್ಡು ವಾಪಸ್ ಬರೋದಿಲ್ಲ. ಬಿಸ್ನೆಸ್ ಅಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಭಾಂಶ ನೋಡಿದ್ರು ಕೂಡ ಬಂದಿರತಕ್ಕಂಥ ಲಾಭವೆಲ್ಲ ಕಡ ಬೇರೆ ಒಂದು ರೀತಿ ಪೋಲಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಫಲ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ, ಹಾಸ್ಪಿಟಲ್ ವಿಸಿಟ್, ಸ್ವಲ್ಪ ಕಾಯಿಲೆಯಿಂದ ಡಾಕ್ಟರ್ ವಿಸಿಟ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಹಾಗೆ ಮುಂದಿನ ಲಗ್ನ ಕನ್ಯಾ ಲಗ್ನ. ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು, ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥದ್ದು. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಭಾಂಶದಲ್ಲಿದೆ. ಪ್ರಮೋಷನ್ ಏನಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಉತ್ತಮವಾಗಿರ್ತಕ್ಕಂಥ ನಿಮಗೆ ಒಂದು ರಿಸಲ್ಟ್ ಬರ್ತಕ್ಕಂಥದ್ದು ಕಂಡು ಬರುತ್ತೆ. ಹೆಸರು ಕೀರ್ತಿ ಪ್ರತಿಷ್ಠೆ ಮತ್ತೆ ಲಾಭಾಂಶ ಉತ್ತಮವಾಗಿದೆ. ಬಿಸ್ನೆಸ್ ಅಲ್ಲಿರ್ತಕ್ಕಂಥವ್ರು ಕೂಡ ಯಥೇಚ್ಛವಾಗಿರ್ತಕ್ಕಂಥ ಲಾಭ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ನಿಮ್ಮ ಕಡೆ ಗೆಲ್ತಕ್ಕಂಥದ್ದು, ಸ್ವಲ್ಪ ವೈಮನಸ್ಯ ಜಾಸ್ತಿ ಇರ್ತಕ್ಕಂಥದ್ದು, ಅಹಂ ಜಾಸ್ತಿ ಇರ್ತಕ್ಕಂಥದ್ದು ಸ್ವಲ್ಪ ಜಾಸ್ತಿ, ಸ್ವಲ್ಪ ಸಪರೇಷನ್ ಸ್ವಲ್ಪ ತೋರಿಸ್ತಾ ಇದೆ. ಹೊಸ ಸಂಬಂಧಗಳು ಬಂದಾಗಲೂ ಕೂಡ ಸ್ವಯಂ ಪ್ರತಿಷ್ಠೆಯಿಂದ ಸಂಬಂಧಗಳು ಹಾಳು ಮಾಡತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲ, ಅಷ್ಟೊಂದೇನು ತೊಂದರೆ ಇಲ್ಲ. ತುಲಾ ಲಗ್ನಕ್ಕೆ ಹೋಗೋಣ. ತುಲಾ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು, ಒಳ್ಳೆ ಹೆಸರು ಕೀರ್ತಿ ಬರ್ತಕ್ಕಂಥದ್ದು. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಇಲ್ಲೂ ಕೂಡ ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ತಿರುಗಾಟಗಳು ಜಾಸ್ತಿ ಇರತಕ್ಕಂಥದ್ದು, ವಿದೇಶ ಪ್ರಯಾಣನೂ ಕೂಡ ಹೆಚ್ಚಾಗಿ ತೋರಿಸ್ತಾ ಇದೆ. ಏನಾದ್ರು ಆಚೆ ಕಡೆ ಹೋಗ್ತಕ್ಕಂಥದ್ದು, ಸ್ವಲ್ಪ ಟ್ರಾನ್ಸ್ಫರು, ಸ್ವಲ್ಪ ಓಡಾಟ ಜಾಸ್ತಿ ಕಾಂಬಿನೇಷನ್ ತೋರಿಸ್ತಾ ಇದೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಸರು ಬರ್ತಕ್ಕಂಥದ್ದು, ಆದರೆ ಲಾಭ ಸ್ವಲ್ಪ ಕಮ್ಮಿ, ಸ್ವಲ್ಪ ನಷ್ಟ ಸ್ವಲ್ಪ ಮಟ್ಟಿಗೆ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಫಲ. ವೈವಾಹಿಕ ಜೀವನದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಫಲ. ಯಾಕಂದ್ರೆ ಇರ್ತಕ್ಕಂಥ ಸ್ಥಾನ ನೋಡಬೇಕು, ಸ್ವಲ್ಪ ಅಹಂ ಇರುತ್ತೆ, ಆದರೆ ಉತ್ತಮವಾಗಿರ್ತಕ್ಕಂಥ ಫಲ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ, ದೀರ್ಘಕಾಲದ ಅನಾರೋಗ್ಯಕ್ಕೆ ಮತ್ತೆ ಹಾಸ್ಪಿಟಲ್ಗೆ ಹೋಗಿ ಬರ್ತಕ್ಕಂಥದ್ದು ಸ್ವಲ್ಪ ಕಂಡು ಬರ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತಕ್ಕಂಥದ್ದು. ವೃಶ್ಚಿಕ ಲಗ್ನಕ್ಕೆ ಹೋಗೋಣ. ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಸಮಯ. ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು, ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು, ಸೀರಿಯಸ್ನೆಸ್ ಬರ್ತಕ್ಕಂಥದ್ದು, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಒಂದು ಸಣ್ಣ ಬದಲಾವಣೆ, ಒಂದು ಪ್ಲೇಸ್ ಚೇಂಜ್ ಆಗ್ತಕ್ಕಂಥದ್ದು, ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು, ಅಥವಾ ಬೇರೆ ಕಂಪನಿಗೆ ಆಫರ್ ಬರ್ತಕ್ಕಂಥ ಕಾಂಬಿನೇಷನ್ ತುಂಬಾ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ.
ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು, ಹಿರಿಯರಿಂದ ಆಶೀರ್ವಾದ ಬರ್ತಕ್ಕಂಥದ್ದು, ಹೊಸ ಸಂಬಂಧಗಳಿಗೆ ಹಿರಿಯರಿಂದ ಮನ್ನಣೆ ಮತ್ತೆ ಅದರಿಂದ ಅವರ ಆಶೀರ್ವಾದ. ಆರೋಗ್ಯದಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲವೇ ತೋರಿಸ್ತಾ ಇದೆ. ಧನುರ್ ಲಗ್ನಕ್ಕೆ ಹೋಗೋಣ. ಧನುರ್ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ, ಅಡಚಣೆಗಳು ಜಾಸ್ತಿ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸಹಪಾಠಿಗಳಿಂದ, ಹಿರಿಯ ಅಧಿಕಾರಿಗಳಿಂದ ಹಿಂಸೆ, ಸಮಸ್ಯೆ, ತೊಂದರೆಗೆ ಸಿಗತಕ್ಕಂಥದ್ದು ತೋರಿಸ್ತಾ ಇದೆ. ವ್ಯಾಪಾರದಲ್ಲಿ ಸ್ವಲ್ಪ ಕಾಂಪಿಟೇಷನ್ ಇಂದ ಸಮಸ್ಯೆ, ಯಾರು ಬಂದು ಮೋಸ ಮಾಡ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಡಚಣೆಗಳು ಜಾಸ್ತಿ, ಗಲಾಟೆಗಳು ಜಾಸ್ತಿ, ಮಾತಿನ ಚಕಮಕಿ ಹೆಚ್ಚಾಗಿ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಆಕ್ಸಿಡೆಂಟ್ ಆಗ್ತಕ್ಕಂಥ ಕಾಂಬಿನೇಷನ್ನು, ಸ್ವಲ್ಪ ಆಪರೇಷನ್ ಆಗ್ತಕ್ಕಂಥ ಕಾಂಬಿನೇಷನ್ನು, ದೀರ್ಘಕಾಲದ ಅನಾರೋಗ್ಯ ಇರತಕ್ಕಂಥವ್ರಿಗೆ ಶಸ್ತ್ರಚಿಕಿತ್ಸೆ ಅಥವಾ ಹಾಸ್ಪಿಟಲಲ್ಲೇ ಆಗ್ತಕ್ಕಂಥದ್ದು ಸ್ವಲ್ಪ ಕಂಡು ಬರ್ತಾ ಇದೆ. ಹಾಗೆ ಮಕರ ಲಗ್ನಕ್ಕೆ ಹೋಗೋಣ. ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಸಮಯ. ಸಹಪಾಠಿಗಳು ಹಾಗೆ ಅವರ ಟೀಚರ್ ಸಹಾಯವನ್ನು ಮಾಡಿ ಅವರಿಗೆ ಫೋಕಸ್ ಜಾಸ್ತಿ ಕೊಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಫಲ, ಹೆಚ್ಚಿನ ಲಾಭಾಂಶ ತೋರಿಸ್ತಾ ಇದೆ. ಹೆಚ್ಚಿನ ಜನರ ಸಂಪರ್ಕ, ಹೆಚ್ಚು ಅವರಿಗೆ ಒಂದು ರೀತಿಯ ಸಪೋರ್ಟ್ ಫಂಕ್ಷನ್ ಜಾಸ್ತಿ ಸಿಗ್ತಕ್ಕಂಥದ್ದು. ಬಿಸ್ನೆಸ್ ಅಲ್ಲಿರ್ತಕ್ಕಂಥವ್ರಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಫಲ, ಹೆಚ್ಚಿನ ಒಂದು ಲಾಭಾಂಶ ತೋರಿಸುತ್ತೆ. ಬಹಳಷ್ಟು ಹೆಚ್ಚಿನ ಒಂದು ಹಣ ಗಳಿಸ್ತಾರೆ. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆ ಅನುಭವಿಸ್ತಾರೆ. ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ. ಕುಂಭಲಗ್ನ. ಕುಂಭಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಜುಕೇಶನ್ ಅಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕೆಲಸದಲ್ಲಿ ಒಳ್ಳೇದಿದ್ರು ಕೂಡ ಒಂದು ಸ್ವಲ್ಪ ಕಿರಿಕಿರಿ ಜಾಸ್ತಿ ಆಗ್ತಕ್ಕಂಥದ್ದು. ಕೊಟ್ಟಿರ್ತಕ್ಕಂಥ ಹಣ ಸ್ವಲ್ಪ ಬಹಳ ಲೇಟ್ ಆಗಿ ಕಷ್ಟದಿಂದ ಪಡಿತಕ್ಕಂಥದ್ದು. ವ್ಯಾಪಾರಸ್ಥರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ, ಹೆಚ್ಚಿನ ಫಲ ಇಲ್ಲ. ವೈವಾಹಿಕ ಜೀವನದಲ್ಲಿ ಹೆಚ್ಚಿನ ತ್ರಾಸಿರ್ತಕ್ಕಂಥದ್ದು, ಹೆಚ್ಚಿನ ಗಲಾಟೆ, ಹೆಚ್ಚಿನ ಒಂದು ಸಪರೇಷನ್ ಆಗ್ತಕ್ಕಂಥದ್ದು, ಗಲಾಟೆಗಳು ಹೆಚ್ಚು, ಸ್ವಲ್ಪ ಸಪರೇಷನ್ ಆಗ್ತಕ್ಕಂಥದ್ದು ತುಂಬಾ ಸ್ಟ್ರಾಂಗ್ ತೋರಿಸ್ತಾ ಇದೆ ಈ ಒಂದು ವಿಚಾರದಲ್ಲಿ. ಆರೋಗ್ಯದಲ್ಲೂ ಕೂಡ ಸಮಸ್ಯೆ ಹೆಚ್ಚಾಗಿ ತೋರಿಸ್ತಾ ಇದೆ. ಕೊನೆಯದಾಗಿ ಮೀನಲಗ್ನ. ಮೀನಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಬುದ್ಧಿವಂತಿಕೆಯಿಂದ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಹೆಚ್ಚಿನ ಫಲಿತಾಂಶ ಬರ್ತಕ್ಕಂಥದ್ದು. ಆಗಸ್ಟ್ 21 ಉತ್ತಮವಾಗಿರ್ತಕ್ಕಂಥ ಸಮಯ. ಉದ್ಯೋಗಸ್ಥರಿಗೆ ಸ್ವಲ್ಪ ಕೆಲಸದಲ್ಲಿ ಒತ್ತಡ ಜಾಸ್ತಿ, ಕೆಲಸ ಬಿಡ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಅಥವಾ ಕೆಲಸದಲ್ಲಿ ಸ್ವಲ್ಪ ಭಯದ ವಾತಾವರಣ ಸ್ವಲ್ಪ ಹೆಚ್ಚಾಗಿ ಕಾಣ್ತಾ ಇದೆ. ವ್ಯಾಪಾರಸ್ಥರಿಗೆ ಸ್ವಲ್ಪ ಹಣದ ರೊಟೇಷನ್ ಸ್ವಲ್ಪ ಟೈಟ್ ಆಗಿರ್ತಕ್ಕಂಥದ್ದು, ಹೆಚ್ಚಿನ ಹಣದ ಅರಿವು ಇಲ್ಲ, ಬರ್ತಕ್ಕಂಥ ಹಣ ಯಾಕೋ ಬರ್ತಾ ಇಲ್ಲ, ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಪ್ರೀತಿ ಹೆಚ್ಚಾಗಿರ್ತಕ್ಕಂಥದ್ದು, ಬಾಂಧವ್ಯ ಹೆಚ್ಚಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಆರೋಗ್ಯದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಫಲ. ಸೊ ಇಷ್ಟು ಈ ದ್ವಾದಶ ಲಗ್ನಗಳ ಬುಧನ ಪ್ರವೇಶ, ಕರ್ಕಾಟಕ ಪ್ರವೇಶದ ಒಂದು ಫಲ. ಹಾಗೆ ನಮ್ಮ ಆಗಸ್ಟ್ 16ನೇ ತಾರೀಕು ನಮ್ಮ ಕ್ಲಾಸಸ್ ಇದೆ. 92ನೇ ಬ್ಯಾಚು. ಮನೆಯಲ್ಲೇ ಕುತ್ಕೊಂಡು ಕಲಿತಕ್ಕಂಥದ್ದು, ಆಫ್ಲೈನ್ ಇಲ್ಲ, ಆನ್ಲೈನ್ ಅಲ್ಲೇ. ಪ್ರತಿ ದಿವಸ ಬೆಳಿಗ್ಗೆ 11ರಿಂದ 1 ಬ್ಯಾಚ್ ಇರ್ತದೆ. ಸಂಜೆ 7ರಿಂದ 9 ಬ್ಯಾಚ್ ಇರ್ತಕ್ಕಂಥದ್ದು. ಯಾವ್ದಾದ್ರು ಬ್ಯಾಚ್ ನೀವು ಆಯ್ಕೆ ಮಾಡ್ಕೋಬಹುದು. ಇಂಗ್ಲಿಷಲ್ಲಿ ನಕ್ಷತ್ರ ನಾಡಿ ಆಗಸ್ಟ್ 1ನೇ ತಾರೀಕು 12 ದಿವಸ ಇರುತ್ತೆ. ಮತ್ತೆ ಕನ್ನಡದಲ್ಲಿ ಮನೇಲೇ, ಈಗ ಯಾರೋ ಒಬ್ರು ಹೇಳ್ತಾ ಇದ್ರು ಇಲ್ಲಿ ಬರೋಕ್ಕಾಗಲ್ಲ ದೂರ ಅಂತ, ಸ್ವಲ್ಪ ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಮನೇಲೇ ಕುತ್ಕೊಂಡು ಕಲಿತಕ್ಕಂಥದ್ದು. ನಿಮ್ಮ ಮೊಬೈಲಲ್ಲೇ ಒಂದು ಆ್ಯಪ್ ಇರುತ್ತೆ, ಝೂಮ್ ಆ್ಯಪ್ ಅಂತ. ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನನ್ನ ವಿಡಿಯೋ ಮತ್ತು ನೀವು ಮಾತಾಡೋದು ಇಬ್ಬರು ಮಾತಾಡಿಕೊಂಡು ಪ್ರತಿ ದಿವಸ 2 ಗಂಟೆಗಳ ಕಾಲ ಪಾಠವನ್ನು ಹೇಳ್ಕೊಡ್ತೀನಿ. ಸೊ ಅದ್ರ ಜೊತೆಗೆ ಗ್ರೂಪ್ ಇರುತ್ತೆ, ಗ್ರೂಪ್ ಡಿಸ್ಕಷನ್ ಮಾಡ್ಬೋದು. ಅದರಲ್ಲಿ ನಿಮಗೆ
ಈ ಪುಸ್ತಕ ಇರತಕ್ಕಂಥದ್ದೆಲ್ಲ ಅದರಲ್ಲೇ ಕಳಿಸ್ತೀವಿ. ಸಂಕ್ಷಿಪ್ತವಾಗಿ ಜೀವನದಲ್ಲಿ ಹೇಗೆ ನಾವು ನೋಡ್ಕೋಬೇಕು ಅಂತ ಹೇಳಿ ಅದನ್ನ ನೋಡ್ತಕ್ಕಂಥ ಒಂದು ವಿಚಾರ ಕೊಡ್ತೀನಿ. ಅಲ್ಲಿ ಇಲ್ಲಿ ಮೋಸ ಹೋಗ್ದಂಗೆ ಏನಿದೆಯೋ ನಮ್ಮ ಹಣೆ ಬರದಲ್ಲಿ ಅದನ್ನು ನೋಡಿಕೊಂಡು ಸಾಧ್ಯವಾದಷ್ಟು ಅದು ಸಣ್ಣ ಪುಟ್ಟ ಒಂದು ದಾನಗಳಿಂದ ಪರಿಹಾರ ಮಾಡಿಕೊಂಡು ಮಂತ್ರಗಳಿಂದ ಹೇಳ್ಕೊಂಡು ಒಂದು ಪ್ರಯತ್ನ ಪಡಬೇಕೇ ಹೊರತು ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಎಲ್ಲೂ ಬರೆದಿಲ್ಲ. ಶಾಸ್ತ್ರದಲ್ಲಿ ಎಲ್ಲೂ ಯಾವುದು ಕುಂಭ ವಿವಾಹ ಅಂತ ಎಲ್ಲೂ ಯಾವ ಶಾಸ್ತ್ರದಲ್ಲೂ ಬರೆದಿಲ್ಲ. ಪಿತೃದೋಷ ಅಂತ ಎಲ್ಲೂ ಬರೆದಿಲ್ಲ. ಈಗ ಪಿತೃದೋಷ ಇದ್ರೆ ಘನಘೋರವಾಗಿರ್ತಕ್ಕಂಥ ಸಮಸ್ಯೆ ಬಂದ್ಬಿಡುತ್ತೆ. ಪಿತೃದೋಷ ಅಂದ್ರೆ ಸುಮ್ಮನೆ ಮದುವೆಗೆ ಮಾತ್ರ ಎಫೆಕ್ಟಾ? ಈಗ ಅದೇ ಪಿತೃಗಳಿಗೆ ಆ ಮೊಮ್ಮಗಳು ಇನ್ನೊಬ್ರು ಯಾರೋ ಆಸೆ ಇಲ್ವಾ ಮದುವೆ ಆಗ್ಲಿ ಅಂತ, ಅದು ಹೆಂಗ್ ದೋಷ ಬಂದ್ಬಿಡ್ತದೆ? ಯಾವ ರೀತಿ ದೋಷ ಬರುತ್ತೆ ನಂಗೆ ಅರ್ಥ ಆಗಿಲ್ಲ. ಅಂದ್ರೆ ನಮ್ಮ ತಾತನೇ ನಮ್ಗೆ ಹಾಕೊಂಡು ಗ್ರೈಂಡ್ ಮಾಡ್ತಾರ? ಪಿತೃದೋಷ ಅಂದ್ರೆ ಹೆಂಗೆ? ದರ್ ಇಸ್ ಸಮಥಿಂಗ್ ರಾಂಗ್ ಇನ್ ಕ್ಯಾಲ್ಕುಲೇಷನ್ ಅಲ್ಲಿ. ಪರಾಶರ ರೀತಿಯಲ್ಲೂ ಕೂಡ ಪಿತೃದೋಷ ಕೊಟ್ಟಿಲ್ಲ. ಪಿತೃ ಇರ್ತಕ್ಕಂಥ 9ನೇ ಮನೆ ಅಧಿಪತಿಯಾಗಿರ್ತಕ್ಕಂಥವನು 6 ಅಥವಾ 8 ಅಥವಾ 12ರಲ್ಲಿದ್ರೆ ತಂದೆಗೆ ಸ್ವಲ್ಪ ಸಮಸ್ಯೆ, ಪಿತೃದೋಷ ಅಂತ ಹೇಳ್ತಾರೆ. ಅವಾಗ ತಂದೆಗೆ ಏಳಿಗೆ ಇಲ್ಲದೆ ಇರತಕ್ಕಂಥದ್ದು, ತಂದೆ ಎಷ್ಟೇ ದುಡಿದ್ರೂ ಕೂಡ ದುಡ್ಡು ಬರದೇ ಇರತಕ್ಕಂಥದ್ದು ಅಂತ ಒಂದು ಪಕ್ಷಿ ನೋಟದಲ್ಲಿ ಭೃಗುನಂದನಾಡಿಲಿ ಹೇಳ್ಬೋದು. ಮದುವೆ ಆಗ್ತಾ ಇಲ್ಲ ಜಾತಕದಲ್ಲಿ, ಪಿತೃದೋಷಕ್ಕೂ ಮದುವೆಗೂ ಎಲ್ಲಿಂದ ಎಲ್ಲಿ ಸಂಬಂಧ? ಕಾನ್ಸೆಪ್ಷಲಿ ನಾನು 30 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಕಾನ್ಸೆಪ್ಷಲಿ ಆ ಸಂಬಂಧನೇ ಇಲ್ಲ. ಪಿತೃದೋಷದಿಂದ ಇವರಿಗೆ ಮದುವೆ ಆಗಿಲ್ಲ, ಪಿತೃದೋಷದಿಂದ ಮಕ್ಕಳಾಗಿಲ್ಲ. ಸಮಥಿಂಗ್ ಕಾನ್ಸೆಪ್ಟೇ ರಾಂಗ್ ಮಾತಾಡ್ತಾ ಇದ್ದಾರೆ ಎಲ್ಲರೂ. ಮತ್ತೆ ದಶಾ ಏನಕ್ಕಿರೋದು? ಉಪ್ಪಿನಕಾಯಿ ಹಾಕೊಂಡು ನೆಕ್ಕೊಳಕ್ಕ? ಭುಕ್ತಿ ಏನಕ್ಕಿರೋದು ಮತ್ತೆ ಇವ್ರಿಗೆಲ್ಲ? ಜ್ಯೋತಿಷ್ಯ ಅಂದಮೇಲೆ ಯಾರು ದಶಾಭುಕ್ತಿ ಮಾತಾಡಲ್ವೋ ಹಿ ಈಸ್ ನೆವರ್ ಎ ಅಸ್ಟ್ರಾಲಜರ್. ಬೋಗಸ್ ಅಸ್ಟ್ರಾಲಜರ್ಸ್, ಎವ್ರಿಬಡಿ ಈಸ್ ಎ ಬೋಗಸ್ ಅಸ್ಟ್ರಾಲಜರ್. ದಶಾ ಮಾತಾಡಿಲ್ಲ, ಭುಕ್ತಿ ಮಾತಾಡಿಲ್ಲ, ದಶಾಭುಕ್ತಿಗಳಲ್ಲೇ ನೋಡಿ ಮಾತಾಡೋನ್ ಮಾತ್ರ ಒರಿಜಿನಲ್ ಅಸ್ಟ್ರಾಲಜರ್. ಅದು ಬಿಟ್ಟು ಬೇರೆ ಸುಮ್ಮನೆ ಅಡ್ಡೇಟ್ ಮೇಲೆ ಗುಡ್ಡೇಟ್ ಮಾಡಿದ್ರೆ ಕಂಪ್ಲೀಟ್ಲಿ ಎ ಬೋಗಸ್ ಅಸ್ಟ್ರಾಲಜರ್. 95% ಆಫ್ ದಿ ಪೀಪಲ್ ಹ್ಯಾವ್ ಬೋಗಸ್ ಅಸ್ಟ್ರಾಲಜರ್ಸ್. ಇಲ್ಲಿ ದಶಾಭುಕ್ತಿ ಮಾತಾಡೋರು ಮಾತ್ರ ರಿಯಲ್. ದಶಾಭುಕ್ತಿ ವಿಂಶೋತ್ತರಿ ದಶ ತಂದಿರೋದೇ ಪರಾಶರ. ಅವರೇ ಹೇಳಿದ್ದು ಪೀರಿಯಡ್ ಪೀರಿಯಡ್ ಯಾವ ಪೀರಿಯಡ್ ಯಾವ ಪೀರಿಯಡ್ ಯಾವ ಪೀರಿಯಡ್. ಆ ಕನ್ಸಿಡರೇಷನ್ ತಗೊಂಡಿಲ್ಲ ಅಂದ್ರೆ ಇಟ್ ಈಸ್ ಅಟ್ಟರ್ ಫ್ಲಾಪ್, ಅಟ್ಟರ್ ರಾಂಗ್. ದಶಾಭುಕ್ತಿ ಮೇಲೇನೆ ಎಲ್ಲ ನಿರ್ಣಯ ಆಗಬೇಕು. 7ನೇ ಮನೇಲಿ ಯಾರು ಕೂತಿದ್ರೇನು, 8ನೇ ಮನೇಲಿ ಯಾರು ಕೂತಿದ್ರೇನು, 5ನೇ ಮನೇಲಿ ಯಾರು ಕೂತಿದ್ರೇನು. ಈಗ ನಡೀತಾ ಇರ್ತಕ್ಕಂಥ ದಶಾ ಅವ್ರಿಗೆ ಬೇಕಾಗಿರ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆಯಾ ಅಷ್ಟೇ. ಈಗ ಬೇಕಾಗಿರ್ತಕ್ಕಂಥ ಅವ್ರದ್ದು ಈವೆಂಟ್ಸ್, ಎಜುಕೇಶನ್ಗೆ ಎಜುಕೇಶನ್ ಕಾಂಬಿನೇಷನ್ ತೋರಿಸ್ತಾ ಇದೆ, ವಿನ್ ಆಗ್ತಾರ. ಮದುವೆ ಟೈಮು, ಮದುವೆ ಮಾಡಬೇಕು ಅಂತಿದ್ರೆ ಮದುವೆ ಕಾಂಬಿನೇಷನ್ ದಶಾಭುಕ್ತಿ ಅಂತರ್ಭುಕ್ತಿ ತೋರಿಸ್ತಾ ಇದೆಯಾ, ಆಗತ್ತಾ? ಇಲ್ಲ ಅಂದ್ರೆ ಲೇಟ್ ಆಗುತ್ತೆ. ಯಾಕೆ ಹೇಳಿದ ತಕ್ಷಣ ಆಗೋದಿಲ್ಲ? ಯಾಕೆ ಪೂಜೆ ಮಾಡಿದ ತಕ್ಷಣ ಆಗಲ್ಲ? ಸಮಯ ಬಂದಿಲ್ಲ ಸ್ವಾಮಿ. ಸಮಯ ಇದೆಯೋ ಇಲ್ವೋ ಅದನ್ನು ನೋಡ್ಕೊಳ್ಳುವಂಥದ್ದು. ಎರಡನೇದು, ಅದರಲ್ಲಿ ವೈವಾಹಿಕ ಜೀವನನೂ ತೋರಿಸುತ್ತೆ. ಎಷ್ಟೋ ಜನ ಮದುವೆ ಆಗ್ತಾರೆ 10 ವರ್ಷ 11 ವರ್ಷ, ಅಲ್ಲಿ 8ನೇ ಮನೆ 6ನೇ ಮನೆ ಕೂತಿರುತ್ತೆ, ಓಡಿಸ್ಕೋತಾ ಇರ್ತಾರೆ. ಇವತ್ತು ಯಾವುದೋ ಒಂದು ಕನ್ಸಲ್ಟೇಷನ್ ಮಾಡಿದೆ, ಅಮೆರಿಕದಲ್ಲಿದ್ದಾರೆ, ಮಖಾಮೂತಿ ನೋಡ್ಕೊಂಡು ಚೆಚ್ಚಾಕ್ತಾರಂತೆ. ಅಮೆರಿಕದಲ್ಲಿ ಇದ್ಕೊಂಡು, ಸಾಫ್ಟ್ವೇರ್ ಕಂಪನಿ ಇದ್ಕೊಂಡು ನನಗೊಂಥರ ಬಹಳ ಬೇಜಾರಾಯ್ತು. ಕಣ್ಣೆಲ್ಲ ಊದ್ಕೊಂಡು ಸ್ಟಿಚಸ್ಗೆಲ್ಲ ಹೋಗಿದಾರಂತೆ. ನಾವು ಬರೀ ಸುಮ್ಮನೆ ಇಂಡಿಯಾದಲ್ಲಿ ಎಲ್ಲೋ ಒಂದು ಕಡೆ ಕಮ್ಮಿ ಇರೋರು ಮಾಡ್ತಾರಂತಲ್ಲ, ಗ್ರಹಗತಿಗಳು ಎಂಥ ಎಜುಕೇಟೆಡ್ ಅವ್ರನ್ನೂ ಕ್ರೂರಿಯಾಗಿ ಮಾಡಿಬಿಡುತ್ತೆ. ಆ ಗ್ರಹಗಳು ಹಂಗಿರುತ್ತೆ, ದಶಾಭುಕ್ತಿ ಹಂಗಿರುತ್ತೆ. ಅದನ್ನ ನೋಡ್ಕೊಂಡು ನಾವು ಡಿಸಿಷನ್ ತಗೋಬೇಕು ಬೇಗ. ಇಫ್ ಸಮಥಿಂಗ್ ಈಸ್ ನಾಟ್ ವರ್ಕಿಂಗ್ ವಿ ಹ್ಯಾವ್ ಟು ಲೀವ್ ದಟ್. ಸ್ವಲ್ಪ 50-50 ಇದ್ರೆ ಅದನ್ನು ಸ್ವಲ್ಪ ದಾನ ಮಾಡಿಕೊಂಡು ಸ್ವಲ್ಪ ಮಂತ್ರಗಳು ಹೇಳ್ಕೊಂಡು ಟ್ರೈ ಮಾಡಬೇಕು. ತುಂಬಾ ಸ್ಟ್ರಾಂಗ್ ಆಗಿ 6, 10, 8 ಈ ಮನೆಗಳು ಬಂದ್ಬಿಟ್ಟಾಗ ವಿ ಹ್ಯಾವ್ ಟು ಜಸ್ಟ್ ಫರ್ಗೆಟ್ ಇಟ್. ಇಲ್ಲ ನನ್ನ ಇದರಲ್ಲಿ ಮತ್ತೆ ಒಡಿಸ್ಕೊಂಡು ಜೀವನ ಮಾಡೋ ಬದಲು ಒಂದು ಸ್ವಲ್ಪ ಒಪ್ಪತ್ತು ಗಂಜಿ ತಿನ್ಕೊಂಡು ವಿ ಕ್ಯಾನ್ ಲೀಡ್ ಅವರ್ ಲೈಫ್. ಡೆಫಿನೆಟ್ಲಿ ಒಪ್ಪತ್ತು ಗಂಜಿ ತಿನ್ಕೊಂಡು ಆರಾಮಾಗಿರ್ಬೋದು. ಮದುವೆನೇ ಎಲ್ಲ ಇಂಪಾರ್ಟೆಂಟ್ ಅಲ್ಲ. ಇಂಡಿಯಾದಲ್ಲಿ, ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ಮದುವೆಗೆ ಕೊಟ್ಟಷ್ಟು ಇಂಪಾರ್ಟೆನ್ಸ್ ಬೇರೆದಕ್ಕೆ ಕೊಡಲ್ಲ. ಈ ಮದುವೆಗೆ ಕೊಡೋ ಇಂಪಾರ್ಟೆನ್ಸ್ ಎಲ್ಲರೂ ಅಡ್ವಾಂಟೇಜ್ ತಗೊಳ್ತಾ ಇದ್ದಾರೆ. ಎಸ್ಪೆಷಲಿ ಈ ಜ್ಯೋತಿಷ್ಯ ಹೇಳ್ತೀವಿ ಅಂತ ಕೂತಿರೋರು ಎಲ್ಲ ಇದ್ರಲ್ಲಿ ಅಡ್ವಾಂಟೇಜ್ ತಗೊಳ್ತಾ ಇದ್ದಾರೆ. ಯಾವುದೇ ನೋಡಿ ನಾವೆಲ್ಲ ದುಡ್ಡು ಖರ್ಚು ಮಾಡಿದ್ವಿ, ಯಾವುದಕ್ಕೆ? ಆಧ್ಯಾತ್ಮಿಕವಾಗಿ ದುಡ್ಡು ಖರ್ಚು ಮಾಡಿಲ್ಲ. ನಾನು ಜೀವನದಲ್ಲಿ ಏನಾದ್ರು ಉನ್ನತ ಸಾಧನೆ ಮಾಡಬೇಕು ಅಂತ ಹೇಳಿ ಪೂಜೆ ಪುನಸ್ಕಾರಗಳು ಮಾಡಿಲ್ಲ. ಬರೀ ಒಂದೇ 80% ಆಫ್ ದಿ ಮನಿ ಹ್ಯಾಸ್ ಬಿನ್ ಗಿವನ್ ಆರ್ ಸ್ಪೆಂಟ್ ಇನ್ ಸೌತ್ ಇಂಡಿಯಾ, ಎಸ್ಪೆಷಲಿ ಫಾರ್ ಮ್ಯಾರೇಜ್ ಓನ್ಲಿ. ಹೆಂಗಿರೋ ಮದುವೆಗೆ 10 ಲಕ್ಷ ಖರ್ಚು ಮಾಡ್ತೀವಿ, ಪೂಜೆಗೆ 1-2 ಲಕ್ಷ ಹೋಗ್ಲಿ ಬಿಡಿ. ಇದು ಅಲ್ಲಿಗ ಗ್ಯಾಂಬಿಟ್ ಕೊಟ್ಟೋಗಿದೆ.
ದಿಸ್ ಆರ್ ಆಲ್ ಗ್ಯಾಂಬಿಟ್ ವಿಚ್ ಹಸ್ ಗಾನ್ ಇನ್ ಟು ದಟ್ ಲೆವೆಲ್. ಇದರಿಂದ ಸಮಸ್ಯೆ ಏನು ಅಂತಂದ್ರೆ ನಮ್ಗೇನು ಹೊಟ್ಟೆವರು ಇಲ್ಲ, ನನಗೆ ಖಂಡಿತ ಹೊಟ್ಟೆವರು. ನೀವು ಎಷ್ಟು ಬೇಕಾದ್ರೂ ಕೊಡಿ, ಎಷ್ಟು ಬೇಕಾದ್ರೂ ಅವ್ರು ತಗೊಳ್ಳಿ. ಶಾಸ್ತ್ರ ಹಾಳಾಗ್ತಾ ಇದೆ, ಶಾಸ್ತ್ರಿ ಹೆಂಗಾರು ಆಗಲಿ, ಶಾಸ್ತ್ರ ಹಾಳಾಗ್ತಾ ಇದೆ. ಪೀಪಲ್ ಆರ್ ಲೂಸಿಂಗ್ ಕಾನ್ಫಿಡೆನ್ಸ್ ಆನ್ ಅಸ್ಟ್ರಾಲಜಿ. ಒಂದ್ಸತಿ ಅಸ್ಟ್ರಾಲಜಿ ಲೂಸ್ ಆದ್ರೆ ಧರ್ಮ ಒಡಿಸ್ಕೊಳ್ಳುತ್ತೆ. ಧರ್ಮ ಒಡಿಸ್ಕೊಂಡ್ರೆ ಹಿಂದೂ ಅನ್ನೋ ಹೇಳ್ಕೊಳ್ಳೋಕ್ಕೆ ಒಬ್ರು ಇರಲ್ಲ. ಅದಕ್ಕೆ ಒಗ್ಗಟ್ಟೇ ಇಲ್ಲ ಇವತ್ತು ಹಿಂದೂಲಿ. ಎಲ್ಲಿ ಒಗ್ಗಟ್ಟಿದೆ? ಪ್ಲೀಸ್ ಟೆಲ್. ಒಗ್ಗಟ್ಟೇನಾದ್ರು ಇದೆಯಾ? ನಮ್ಮವರೆಲ್ಲ ಈ ಒಂದು ಅರ್ಥ ಮತ್ತೆ ಕಾಮನೆ ಬಗ್ಗೆ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು ಜ್ಯೋತಿಷದಲ್ಲಿ. ಧರ್ಮ ಮತ್ತೆ ಸಾತ್ವಿಕತೆ ಬಗ್ಗೆ ಇಲ್ವೇ ಇಲ್ಲ ಅಲ್ಲಿ. ಇಲ್ಲ, ಡೋಂಟ್ ವರಿ, ದೇವನ್ ಧ್ಯಾನ ಮಾಡಿ ಬೇರೆ ನೋಡ್ಕೊಂಡು ಹೋಗಿ, ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಯಾಕೆ ನಮ್ಮ ಕಾರ್ಯಕ್ರಮ ಇಷ್ಟಪಡ್ತಾರೆ? ನಿಮ್ದು ಸೂಪರ್ ಆಗಿದೆ ಅಂತ. ಪ್ರೋಗ್ರಾಮ್ ಅಲ್ಲಿ ಸತ್ಯ ಹೇಳ್ತೀವಿ, ಇಷ್ಟ ಆಗುತ್ತೆ, ಜ್ಯೋತಿಷ್ಯನ ಇಷ್ಟಪಡ್ತಾರೆ, ಜ್ಯೋತಿಷ್ಯದಿಂದ ಧರ್ಮನ ಇದೆ ಅಂತ ನಂಬ್ತಾರೆ, ಧರ್ಮದಿಂದ ಹಿಂದುತ್ವ ಉಳಿಯುತ್ತೆ. ಡೆಫಿನೆಟ್ಲಿ. ದುಡ್ಡು ಕೊಟ್ಟು ಬೈಕೊಳ್ತಾರೆ ಜನ, ಅರ್ಥ ಆಗ್ತಲ್ಲ ಜನಕ್ಕೆ. ತಾತ್ಕಾಲಿಕವಾಗಿ ಇಂಡೈರೆಕ್ಟ್ ಆಗಿ ನಾವೆಲ್ಲ ಮೋಸ ಮಾಡ್ತಾ ಇದೀವಿ, ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನ ಕೊಡದಲ್ಲೇ. ಪೂಜೆಯಿಂದನೇ ಎಲ್ಲಾನು ಆಗಂಗಿದ್ದಿದ್ರೆ ಬೇರೆ ಧರ್ಮಗಳೆಲ್ಲ ಹಿಂದೂಗಳು ಬಂದು ಪೂಜೆ ಮಾಡ್ತಾ ಇದ್ರು. ಬಟ್ ಆದ್ರೆ ಬೇರೆ ಧರ್ಮದವರೆಲ್ಲ ನಮ್ದು ಏನು ಇಷ್ಟಪಡ್ತಾರೆ ಅಂದ್ರೆ ನಮ್ಮ ಸಂಸ್ಕೃತ ಭಾಷೆ, ವೇದದಲ್ಲಿರ್ತಕ್ಕಂಥ ಅಂಶ, ಮಂತ್ರಗಳು, ಉಚ್ಚಾರಣೆ, ಮಂತ್ರಗಳ ಒಂದು ಏನಂತಾರೆ ಒಂದು ತಾತ್ಪರ್ಯ, ಅವೆಲ್ಲ ಇಷ್ಟಪಡ್ತಾರೆ. ಆದರೆ ಸಮಸ್ಯೆಗೆ ಈ ತರ ದೋಷಗಳು ಮಾಡ್ಕೊಂಡ್ರೆ ಅಂತ ಅದು ಇಷ್ಟಪಡೋದು. ದೋಷಗಳೆಲ್ಲ ಹೇಳಲ್ಲ. ಫಾರಿನಲ್ಲಿ ಯಾರು ಕಲಿತಾರೆ, ಎಷ್ಟೊಂದು ವೇದಗಳು ಕಲಿತಾರೆ, ಶ್ರೀ ಸೂಕ್ತ ಕಲಿತಾರೆ, ಪುರುಷ ಸೂಕ್ತ ಕಲಿತಾರೆ, ಸಂಸ್ಕೃತದಲ್ಲೆಲ್ಲ ಹೇಳ್ತಾರೆ, ಸುಪ್ರಭಾತ ಹೇಳ್ತಾರೆ, ಎಲ್ಲಾನು ಹೇಳ್ತಾರೆ. ದೋಷ ಅಂದ್ರೆ ನೋ, ವಿ ಡೋಂಟ್ ಇಂಟರ್ಫಿಯರ್ ಇನ್ ದೋಷ. ದೇರ್ ಇಸ್ ನಥಿಂಗ್ ಕಾಲ್ಡ್ ದೋಷ. ಒಂದು ಸೆಗ್ಮೆಂಟ್ ಈ ಕಡೆ ಸೈಡ್ಗೆ ಬಂದ್ಬಿಟ್ಟು ಕಂಪ್ಲೀಟ್ಲಿ ಬ್ಲ್ಯಾಂಕ್ ಮಾಡ್ತಾ ಇದೆ ನಮ್ಮ ಶಾಸ್ತ್ರನ. ಅದ್ರಲ್ಲಿ ಮೋಸ ಹೋಗ್ತಾರೆ ಯಾರು? ನಮ್ಮ ಧರ್ಮದವರೇ. ಸಾಡೆ ಸಾತಿ ಅಂತೆ. ಅಮೆರಿಕದಲ್ಲಿ ಕೆಲವರು ಇದೇ ತರ ಅಲ್ಲೋಗಿ ಅಲ್ಲಿ ಬೇರೆ ಎಲ್ಲ ಪೂಜೆಗಳ ದೋಷ ಮಾಡಿಸಿ ಎಷ್ಟೋ ಜನ ನ್ಯೂಜಿಲೆಂಡ್ ಅಲ್ಲಿ ಒಬ್ಬರನ್ನ ಇಬ್ಬರು 4 ಜನನ ಒದ್ದೋಡಿಸಿ ಅಲ್ಲಿ ಕಂಪ್ಲೇಂಟ್ ಆಗ್ಬಿಟ್ಟಿದೆ. ದೊಡ್ಡ ಕಂಪ್ಲೇಂಟ್ ಆಗ್ಬಿಟ್ಟಿದೆ ನ್ಯೂಜಿಲೆಂಡ್ ಅಲ್ಲಿ 2018-19 ಸಿಕ್ಕಾಪಟ್ಟೆ ದೊಡ್ಡ ಗಲಾಟೆ ಆಗಿ ಅದು ಸ್ಟೇಷನ್ಗೆಲ್ಲ ಹೋಗಿ ಅಲ್ಲಿ ಬರೋರು ಎಲ್ಲ ಡ್ರೆಸ್ ಹಾಕೊಂಡು ಹೋಗೋರು, ಅಲ್ಲಿರೋ ಹಿಂದೂ ಬಳಗದವರೆಲ್ಲ ಕೂಡ ಏನೋ ಬಂದ್ಬಿಟ್ರು, ನಮ್ಮ ಸಮಸ್ಯೆ ಎಲ್ಲ ಆಗತ್ತೆ ಅಂತ ಒಬ್ಬರೊಬ್ಬರ ಹತ್ರನೂ ಬಿಲ್ಲಿಂಗ್ ಜಾಸ್ತಿ ಮಾಡಿ ಎಲ್ಲ ಮಾಡಿ ಅವ್ರು ಮೋಸಗಾರರು ಅಂತೆಲ್ಲ ಗೊತ್ತಾಗಿ ಹೊಡೆದೋಡಿಸಿ ಎಲ್ಲ ಇಲ್ಲಿ ವಸೂಲಿ ಮಾಡಕ್ ಬಂದಿದ್ದಾರೆ ಅಂತ ಹೇಳಿ ಕಂಠಾಪಾಠವಾಗಿ ಮಂತ್ರ ಹೇಳಿದ ತಕ್ಷಣ ಅವ್ರಿಗೆಲ್ಲರೂ ಅವ್ರ ಹತ್ರ ಶಕ್ತಿ ಇದೆ. ಯಾಕಂದ್ರೆ ಯಾರೋ ಒಬ್ರು ಹೇಳಿದ್ರು ಅವ್ರನ್ನ ದೇವರು ಅಂತ ಹೋಗ್ತೀವಿ. ಕಪಟ ಅಂತ ಗೊತ್ತಾದ್ಮೇಲೆ ಅವ್ರ ಮೇಲೆ ಹೆಚ್ಚಾಗಿ ಈ ಶಾಸ್ತ್ರ ಯಾಕಿಂಗಿದೆ ಅಂತ ಕೋಪ ಬಂದ್ಬಿಡುತ್ತೆ. ಫ್ಯಾಕ್ಟ್ ಹೇಳ್ತಾ ಇದ್ದೀನಿ, ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ. ರಿಯಾಲಿಟಿ ಬೆಸ್ಟ್ ಏನು ಅಂತಂದ್ರೆ ಕಲ್ತಾಗ ದೇ ಕ್ಯಾನ್ ಡೆಫಿನೆಟ್ಲಿ ನೋ ದೆಮ್ ಸೆಲ್ಫ್. ಕಲಿಸೋದು ಇಸ್ ನಾಟ್ ಎ ಈಸಿ ಟಾಸ್ಕ್. ಯಾಕಂದ್ರೆ 108 ಕ್ವಶನ್ ಇರುತ್ತೆ ಅವ್ರಿಗೆ, 108 ಡೌಟ್ಸ್ ಇರುತ್ತೆ. ಇದು ನೋಡ್ತಾ ಇದ್ರೆ ಯಾಕೋ ವಾಸಿ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಹೌದಾ ಸರ್ ಅಂತಾರೆ, ಹೌದ್ರಿ ಅಂತಾರೆ, ಅನುಭವಿಸ್ತಾರೆ. ಆಮೇಲೆ ನಿಜಾಯಿತಿ ಕಲಿಯೋರ್ಗೂ ಒಂಥರ ಕಲ್ತಾದ್ಮೇಲೆ ನಿಜ ಸತ್ಯ 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 ಅರ್ಥ ಆಗುತ್ತೆ. ವಾಟ್ ಎ ಬ್ಯೂಟಿಫುಲ್ ಸಬ್ಜೆಕ್ಟ್ ಅಂತಾರೆ, ರಿಯಾಲಿಟಿ ಇದೆ ಅಂತಾರೆ. ನಮ್ಮ 13,000 ವಿದ್ಯಾರ್ಥಿಗಳು ಯಾರು ದೋಷ ಹೇಳೋದಿಲ್ಲ. ಎಷ್ಟೋ ಜನಕ್ಕೆ ಪ್ರಿಡಿಕ್ಟ್ ಮಾಡ್ತಾ ಇದೀವಿ, ದೋಷ ಹೇಳಲ್ಲ. ನಮ್ಮ ಲೈಫ್ ಕಾಲಿಂಗ್ ಆಪ್ ವರ್ಲ್ಡ್ ವೈಡ್ ಲಾಂಚ್ ಮಾಡಿದೀವಿ, ಒಬ್ಬರಿಗೂ ದೋಷ ಹೇಳೋದಿಲ್ಲ. ಗುಡ್ ಟೈಮ್, ಬ್ಯಾಡ್ ಟೈಮ್, ಎಲ್ಲಿವರೆಗೂ ಟೈಮ್ ಚೆನ್ನಾಗಿದೆ ಅಥವಾ ಟೈಮೇ ಬರಲ್ವಾ ಅಷ್ಟೇ, ಪೀರಿಯಡ್. ಪರಿಹಾರ ಕೇಳ್ತಾರೆ, ಜಸ್ಟ್ ಚಾಂಟ್ ಮಂತ್ರ. ಹಿಂದೂ ಸಂಪ್ರದಾಯದಲ್ಲಿ, ಹಿಂದೂ ಧರ್ಮದಲ್ಲಿ, ವೇದದಲ್ಲಿ ಕೊಟ್ಟಿರ್ತಕ್ಕಂಥ ಮಂತ್ರ ಒಂದೇ ಪ್ರಯತ್ನ. ದಾನಗಳು, ವಿಚ್ ಎವರ್ ಪ್ಲಾನೆಟ್ ಈಸ್ ವೀಕ್ ಪ್ಲೀಸ್ ಗಿವ್ ದಾನ. ವಿಚ್ ಎವರ್ ಪ್ಲಾನೆಟ್ ಈಸ್ ಸ್ಟ್ರಾಂಗ್ ಟ್ರೈ ಸ್ಟೋನ್, ಜೆಮ್ ಸ್ಟೋನ್ ಅಂಡ್ ರುದ್ರಾಕ್ಷಿ ಅಷ್ಟೇ. ಇನ್ನು 4 ವರ್ಷ ಆದ್ಮೇಲೆ ಜೆಮ್ ಸ್ಟೋನು ಸಿಗಲ್ಲ. ಎಲ್ಲಾ ಮೈನ್ಸು ಖಾಲಿಯಾಗಿದೆ. ಯಾಕಂದ್ರೆ ನಾವು ಜೆಮ್ಸ್ ಜೋನ್ ಮೇಜರ್ ಟಾಪ್ ಮಾಸ್ಟರ್ ಡೀಲರ್ಸ್ ಹತ್ರ ಡೀಲ್ ಮಾಡ್ತಾ ಹೇಳ್ತಾ ಇದಾರೆ, ಸರ್ ಆಲ್ಮೋಸ್ಟ್ ಬ್ಲೂ ಸಫೈರ್ ಕ್ಲೋಸ್ ಆಗ್ತಾ ಇದೆ, ಯೆಲ್ಲೋ ಸಫೈರ್ ಅದು ಇನ್ನು ಸ್ವಲ್ಪ ವರ್ಷ, 2 ವರ್ಷ ಅಷ್ಟೇ ಕ್ಲೋಸ್. ಜೆಮ್ ಸ್ಟೋನು ಮುಗಿತಾ ಇದೆ, ಆ ಪರಿಹಾರನೂ ಇರಲ್ಲ. ಇನ್ನು ಆರ್ಟಿಫಿಷಿಯಲ್ ಹಾಕೊಂಡ್ರೆ ಅದಷ್ಟು ವರ್ಕ್ ಆಗೋದಿಲ್ಲ. ಹೀಟ್ ಟ್ರೀಟ್ಮೆಂಟ್ ಬ್ಯಾಂಕಾಕ್ ಇಂದ ಬರುತ್ತೆ, ಎಲ್ಲ ಹಾಕೊಳ್ತಾರೆ, 2,000 1,000 ಅಂತ, ಎಲ್ಲ ಯೆಲ್ಲೋ ಕಲರ್ ತರ ಇರುತ್ತೆ. ಎಲ್ಲ ಗ್ಲಾಸ್ ಪೀಸ್ಗೆ ಯೆಲ್ಲೋ ಕಲರ್ ಟಿಂಜ್ ಆಡ್ ಮಾಡಿರ್ತಾರೆ. ಒರಿಜಿನಲ್ ಬರೋಕ್ ಸಾಧ್ಯನೇ ಇಲ್ಲ, ಇವಾಗಲೇ ಬರ್ತಾ ಇಲ್ಲ. ಇರೋದ್ರಲ್ಲಿ ನಮಗೆ
ಅದನ್ನ ನೋಡಿ ಜೆಮ್ ಲ್ಯಾಬೊರೇಟರಿಲಿ ಕೊಟ್ಟು ಒಂದು ಸರ್ಟಿಫಿಕೇಟ್ ಕಳಿಸ್ತಾ ಇದ್ವಿ ಎಲ್ಲರಿಗೂ. ಯಾರ್ಯಾರು ನಮ್ಮ ಸ್ಟೂಡೆಂಟ್ ಆಗಲಿ ಬೇರೆಯವರಾಗಲಿ ನಮ್ಮ ಹತ್ರ ತಗೊಳ್ಳೋರ್ದೆಲ್ಲ ಒಂದು ಸರ್ಟಿಫಿಕೇಟ್ ಬರುತ್ತೆ ವಿತ್ ಸ್ಕ್ಯಾನು, ವಿತ್ ಫುಲ್ ಕಂಪ್ಲೀಟ್ಲಿ ಅದರ ಹಾರ್ಡ್ನೆಸ್ಸು, ಅದರದ್ದು ಫ್ರೀಕ್ವೆನ್ಸಿ ಎಲ್ಲ ಟೆಸ್ಟ್ ಮಾಡಿ ಲ್ಯಾಬ್ ಟೆಸ್ಟಿಂಗ್ ಮಾಡಿ ಕಳಿಸೋದು. ಇನ್ನು ಹೀಟ್ ಟ್ರೀಟ್ಮೆಂಟ್ ಅವರು ಮಾರ್ಕೆಟಲ್ಲಿ 80% ಆಫ್ ದಿ ಮಾರ್ಕೆಟ್ ಇಸ್ ಹೀಟ್ ಟ್ರೀಟ್ಮೆಂಟ್. ಜೆಮ್ ಸ್ಟೋನಲ್ಲಿ ಏನು ಉಂಗುರ ಹಾಕಿದ್ವಿ, ಏನು ವರ್ಕ್ ಆಗ್ತಾ ಇಲ್ಲ, ವರ್ಕ್ ಆಗಲ್ಲ. ಫಸ್ಟ್ ಆಫ್ ಆಲ್ ಯಾವುದೋ ಲಗ್ನಕ್ಕೆ ಯಾವ್ಯಾವುದೋ ಕೊಟ್ಟಿರ್ತಾರೆ. ಮದುವೆಗೆ ಅಂತ ಲಗ್ನಾಧಿಪತಿ ಹಾಕ್ತಾರೆ, ಮದುವೆಗೆ ಲಗ್ನಾಧಿಪತಿನೇ ಹಾಕಂಗಿಲ್ಲ, ಇನ್ನೂ ಒಂಟಿತನ ಮಾಡುತ್ತೆ. ತುಂಬಾ ಜನ ಲಗ್ನಾಧಿಪತಿ ಕೊಟ್ಬಿಡ್ತಾರೆ ಮದುವೆಗೆ, ಹೋಯ್ತಲ್ಲಿ. 5ನೇ ಮನೆ ಕೊಡ್ತಾರೆ, ಫ್ಲಾಪ್ ಮದುವೆಗೆ, ಸೆಲೆಕ್ಟಿವ್ ಆಗಿಬಿಡ್ತಾರೆ. ಇನ್ನು 9ನೇ ಮನೆ ಕೊಡ್ತಾರ, ಡಿಸಿಷನ್ ಮೇಕಿಂಗೇ ಆಗಲ್ಲ. ದೊಡ್ಡವರು ಹೇಳ್ದಂಗೆ ಅಂತ ದೊಡ್ಡವರು ಜಾತಕ ಹುಡುಕಿ ಅಲ್ಲೂ ಫ್ಲಾಪ್. 159 ಉಂಗುರ ಹಾಕ್ಸ್ಬಿಡ್ತಾರೆ, ಮದುವೆನೇ ಆಗಲ್ಲ. ಮದುವೆ ಅಂತಕ್ಕಂಥದ್ದು ಅರ್ಥ ಮತ್ತೆ ಕಾಮದಲ್ಲಿ ಬೀಳುತ್ತೆ. ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಧರ್ಮದಲ್ಲಿ ಬೀಳಲ್ಲ, ಮೋಕ್ಷದಲ್ಲಿ ಬೀಳಲ್ಲ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ 4 ಲೆವೆಲ್ ಇರ್ತದೆ. ಲಗ್ನದಿಂದ 12 ಮನೆ. 1ನೇ ಮನೆ ಕೊಟ್ರೆ ಅದು ಧರ್ಮಕ್ಕೆ ಕೊಟ್ಟಂಗೆ, 5ನೇ ಮನೆ ಕೊಟ್ರೆ ಧರ್ಮಕ್ಕೆ ಕೊಟ್ಟಂಗೆ, 9ನೇ ಮನೆಗೆ ಧರ್ಮಕ್ಕೆ ಕೊಟ್ಟಂಗೆ. ಧರ್ಮಕ್ಕೆ ಹಾಕಿದ್ರೆ ಧರ್ಮನೇ ಸಿಗೋದು. ಧರ್ಮ ಹಾಕಿ ಸ್ವಾಮಿ ಅಂತ ಬರ್ತಾರಲ್ಲ, ಅದು ಧರ್ಮನೇ ಸಿಗೋದು. ಅರ್ಥ ಮತ್ತೆ ಕಾಮ ತ್ರಿಕೋಣಕ್ಕೆ ಉಂಗುರ ಹಾಕಿಸಿ, ಬೇಗ ಮದುವೆ ಆಗುತ್ತೆ. 2ನೇ ಮನೆ, 7ನೇ ಮನೆ, 11ನೇ ಮನೆ. ಅದರಲ್ಲಿ ಅರ್ಥ ಮತ್ತೆ ಕಾಮದಲ್ಲಿ 3 ಮನೆಗಳಿರ್ತವೆ. 4 ಮನೆ ಇದೆ. 2ನೇ ಮನೆ, 3ನೇ ಮನೆ, 7ನೇ ಮನೆ, 11ನೇ. ಆ ಉಂಗುರ ಹಾಕಬೇಕು. ಅಲ್ಲಿ ಗ್ರಹಗಳು ಇರಬೇಕಲ್ಲಿ, ಅವಾಗ ಹಾಕ್ಸಿದ್ರೆ ವರ್ಕ್ ಆಗುತ್ತೆ. ಸುಮ್ಮನೆ 159 ಹಾಕ್ಸ್ಬಿಡ್ತಾರೆ. ಪರಾಶರ ಕೊಟ್ಟಿರೋದು 1, 5, 9 ಏನಕ್ಕೆ ಕೊಟ್ಟಿದೆ ಅಂದ್ರೆ, ಇವೆಲ್ಲ ಬಿಟ್ಟು ನಾವು ಸಾತ್ವಿಕತೆ ಕಡೆ ಹೋಗ್ಬೇಕು ಅಂದ್ರೆ ಲಗ್ನಾಧಿಪತಿಗೆ ಉಂಗುರ ಹಾಕಿ. ಅವನಿಗೆ ಹೆಚ್ಚು ಆಸೆ ಬೀಳಬಾರ್ದು, ಫ್ಯಾಮಿಲಿ ಮೇಲೆ ಇಂಟ್ರೆಸ್ಟ್ ಹೋಗಬಾರ್ದು. 5ನೇ ಮನೆಗೆ ಉಂಗುರ ಹಾಕಿ, ಅವನಿಗೆ ಇರೋದ್ರಲ್ಲಿ ತೃಪ್ತಿಯಾಗಿರ್ಬೇಕು, ಹಣದ ಆಸೆ ಹೋಗ್ಬಾರ್ದು ಹಿಂದೆ. 5ನೇ ಮನೆದು ಹಾಕಿಸ್ತಾರೆ. ಕೆಲಸ ಸರಿ ಇಲ್ಲ, 5ನೇ ಮನೆದು ಹಾಕಿಸ್ತಾರೆ. ಉದ್ಯೋಗದಲ್ಲಿ ಬಡ್ತಿ ಇಲ್ಲ, 5ನೇ ಮನೆ ಹಾಕಿಸ್ತಾರೆ. 5ನೇ ಮನೆ ಜಸ್ಟ್ ಕೆಲಸ ಕಾರ್ಯಗಳನ್ನ ಸ್ಥಗಿತಗೊಳಿಸುತ್ತೆ, ದುಡ್ಡನ್ನ ಸ್ಥಗಿತಗೊಳಿಸುತ್ತೆ. 9ನೇ ಮನೆ ಭಾಗ್ಯಾಧಿಪತಿ. 9ನೇ ಮನೆ ಅಂತಕ್ಕಂಥದ್ದು ಅವ್ರವ್ರ ಹತ್ರ ಬೇಡ್ಕೊಂಡು ತಿನ್ನೋದು. 9ನೇ ಮನೆ ಅಂದ್ರೆ ಇನ್ನೊಬ್ಬರ ಒಂದು ಸಹಾಯಕ್ಕೆ ನಾವು ಕಾಯ್ತಾ ಇರ್ತೀವಿ. ಅವ್ನು ಬಂದಿಲ್ಲ. 9ನೇ ಮನೆ. 3ನೇ ಮನೆ ನನ್ನ ಎಫರ್ಟ್ ಆದ್ರೆ, ಅಲ್ಲಿಂದ 7ನೇ ಮನೆ 9ನೇ ಮನೆ ಅವ್ರ ಎಫರ್ಟ್, ಇನ್ನೊಬ್ಬರ ಎಫರ್ಟ್. ಅವ್ರು ಬಂದ್ರೇನೆ ಆಗೋದು 9ನೇ ಮನೆ. ಅದಕ್ಕೆ ಉಂಗುರ ಹಾಕೊಂಡ್ರೆ ಇನ್ನೊಬ್ರು ಕಾಯ್ತಾ ಕೂತಿರ್ಬೇಕು. ಹಾಕಿದ್ವಿ, ಯಾವುದು ವರ್ಕೇ ಆಗಿಲ್ಲ ಅಂತ 159 ಕೊಟ್ಬಿಡ್ತಾರೆ. ಲಗ್ನಾಧಿಪತಿ ಕೊಡ್ತಾರೆ, ಒನ್ ಆಫ್ ದಿ ವರ್ಸ್ಟ್. ಪಂಚಮಾಧಿಪತಿ ಕೊಡ್ತಾರೆ, ಅಲ್ಲೂ ವರ್ಸ್ಟ್. ಪೂರ್ವ ಪುಣ್ಯ ಇರಬೇಕು, ನಾನು ಆಧ್ಯಾತ್ಮಿಕಕ್ಕೆ ಹೋಗ್ತೀನಿ ಅಂದ್ರೆ 1ನೇ ಮನೆದು ಹಾಕೊಳ್ಳಿ. ನಾನು ಈ ಹೇಲೋಕದ್ದೆಲ್ಲ ತ್ಯಜಿಸ್ತೀನಿ, ನಂಗೇನು ಬೇಡ, ನೆಮ್ಮದಿಯಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು, 5ನೇ ಮನೆ ಹಾಕೊಳ್ಳಿ. ಜನಗಳ ಸಹಾಯ ಮಾಡ್ಲಿ, ತಂದಿದ್ ನಾನು ತಗೊಳ್ತೀನಿ, ಇಟ್ಟಿದ್ ನಾನು ತಿಂತೀನಿ ಅಂತಂದ್ರೆ 9ನೇ ಮನೆ ಹಾಕೊಳ್ಳಿ. ಅಷ್ಟೇ. ಯಾರ್ಯಾರು ಲಗ್ನಾಧಿಪತಿ, ಪಂಚಮಾಧಿಪತಿ, ನವಮಾಧಿಪತಿ ಉಂಗುರ ಹಾಕ್ತಾರೋ ಬೇರೆ ಎಕ್ಸ್ಪೆಕ್ಟ್ ಮಾಡಬೇಡಿ. ಮದುವೆ ಆಗ್ಬಿಡುತ್ತಾ, ದುಡ್ಡು ಬರುತ್ತಾ, ಮನೆ ಕಟ್ತೀನಾ, 159 ಯಾವುದೂ ಕೊಡಲ್ಲ. ಎಲ್ಲರೂ ಅದಕ್ಕೆ ಉಂಗುರ ಹಾಕ್ಸ್ಬಿಡ್ತಾರೆ. ಅಷ್ಟೇ ಓದಿರ್ತಾರೆ. 1, 5, 9 ತ್ರಿಕೋಣ ಅಂತ ಹೇಳ್ಬಿಟ್ಟು ಮಾಡ್ಬಿಡ್ತಾರೆ. ಗ್ರಹಗಳಲ್ಲಿದ್ರೆ ಅವನಿಗೆ ಲೈಫ್ ಸ್ಮೂತ್ ಕೊಡುತ್ತೆ, ಅವನ ಎಕ್ಸ್ಪೆಕ್ಟೇಷನ್ ಕೊಡಕ್ ಸಾಧ್ಯನೇ ಇಲ್ಲ. ದಿಸ್ ಈಸ್ ವಾಟ್ ಹ್ಯಾಸ್ ಟು ಬಿ ಅಂಡರ್ಸ್ಟುಡ್ ವೆರಿ ವೆಲ್. ಅದಕ್ಕೆ ಇದನ್ನ ಇಂಥವೆಲ್ಲ ನಾನು ನನ್ನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಯಾವ್ದು ಹಾಕೊಂಡ್ರೆ ಅಭಿವೃದ್ಧಿ ಆಗುತ್ತೆ. ವಿತಿನ್ ಯುವರ್ ಗ್ಯಾಂಬಿಟ್, ವಿತಿನ್ ಯುವರ್ ಪರ್ವ್ಯೂ. ಒಳ್ಳೇದಾಗ್ಲಿ. ನಮ್ಮ ಕ್ಲಾಸಸ್ ಸೇರ್ಕೊಳ್ಳಿ. ಎಲ್ಲರೂ ಕೇಳ್ತೀರಾ, MBBSಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಕ್ಕೆ ರೆಡಿ ಇರ್ತಾರೆ, ಅಥವಾ MBBS ನೀಟ್ ಅಕಾಡೆಮಿ ಅಂತ ಎಲ್ಲ ಇರ್ತವೆ. ನೀಟ್ ಅಕಾಡೆಮಿ 3 ಲಕ್ಷ ಕಳ್ಸಕ್ಕೆ ರೆಡಿ ಇರ್ತಾರೆ. ನಮ್ಮ ಶಾಸ್ತ್ರ ಕಲ್ತ್ರೆ ಲೈಫಲ್ಲೇ ಚೇಂಜ್ ಆಗ್ತಕ್ಕಂಥದ್ದಿದೆ. ತುಂಬ ಜನ ಆಲೋಚನೆ ಮಾಡಲ್ಲ. ಆಲೋಚನೆ ಮಾಡಿ ಬಂದವರವ್ರಿಗೆ ಬಂಪರ್ ಸಿಕ್ಕಿದೆ. ನಿಮಗೂ ಬಂಪರ್ ಹೊಡಿಬೇಕಾ? ನಕ್ಷತ್ರ ನಾಡಿ ಕಲೀರಿ. ಸರ್ವೇ ಜನ ಸುಖಿನೋ ಭವಂತು. Nakshatra Nadi Peace Foundation. Success 528. Donate ₹528 for Temple Fund and know your future by well-trained and qualified team of astrologers. From Dr. Dinesh Gurjee's Nakshatra Nadi. ದೇವಾಲಯದ ನಿರ್ಮಾಣಕ್ಕಾಗಿ ₹528 ಹಣ ನೀಡಿ ನಿಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಿ.
ನಿಮ್ಮ ಭವಿಷ್ಯದ ಬಗ್ಗೆ ತಿಳಿಸಲಿದ್ದಾರೆ ನಕ್ಷತ್ರನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರೂಜಿರವರ ಜ್ಯೋತಿಷ್ಯ ತಂಡ. ಧನ್ಯವಾದಗಳು. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಆಗಸ್ಟ್ 16ರಿಂದ ಕನ್ನಡ ಜ್ಯೋತಿಷ್ಯ ತರಗತಿಗಳು ಪ್ರಾರಂಭವಾಗಲಿವೆ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಟ್ರಿ ಆಸ್ಟ್ರೋ ನಕ್ಷತ್ರ ನಾಡಿ ಸಂಪರ್ಕಿಸಿ 9844416555. ಚರ್ಮಾಂಬರಧರ